ಇಲ್ಲಿಂದ ಈಗ ಮತ್ತೆ 750 ಕಿಲೋಮೀಟರ್ ಕವರ್ ಮಾಡಬೇಕು. ನಾಳೆ ಮುಂಜಾನೆ 3 ಗಂಟೆ ಮಟ್ಟ. ರೋಡ್ ಒಳಗಡೆ ಈ ತರ ಆಕ್ಸಿಡೆಂಟಲ್ ವೆಹಿಕಲ್ಸ್ ಇಟ್ಟಿದ್ದು ನೋಡಿದೆ. ಇನಿಷಿಯೇಟಿವ್ ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಆಗೋಮ ಗಾಡಿ ಹೊಡೆಯೋರು ಅಲರ್ಟ್ ಆಕಾರ. ಯೂನಿಕ್ ನಾವು ಟ್ರೈ ಮಾಡಕಂತ ಹೋದ್ವಿ, ಅಷ್ಟೊಂದೇನು ಸರಿ ಇರಲಿಲ್ಲ. ಲೈಫ್ ದಾಗ ಫಸ್ಟ್ ಟೈಮ್ 3 ಸಲ ಜಳಕ ಮಾಡಿದ್ದೆ. ಇನ್ನು ಒಡಿಶಾ ಒಳಗೆ ಮುಂದೆ ಹೋದ್ರೆ ಕಳತನ ಸ್ವಲ್ಪ ಭಾಳ ಸಮಸ್ಯೆ ಐತಿ. ಇಲ್ಲೇ ಒಂದ್ 2-3 ಅವರ್ ಮಲ್ಕೊಂಡು ಹೋದ್ರ ಅಂತೇಳಿ ಇಲ್ಲಿ ಗಾಡಿ ಸೈಡಿ ಪಾರ್ಕ್ ಮಾಡಿವಿ. ಫಸ್ಟ್ ಟೈಮ್ ಲೈಫ್ ಒಳಗಡೆ ವೆಲ್ಕಮ್ ಟು ಒಡಿಶಾ. ಒಡಿಶಾ ಫಸ್ಟ್ ವಿಜುವಲ್ ಫಸ್ಟ್ ಸೈಟ್ ಒಳಗಡೆ ಫುಲ್ ಇಂಪ್ರೆಸ್ ಮಾಡ್ಬಿಡುತ್ತೆ. ಓಕೆ ಬಾಯ್ ಬಾಯ್. ಮಹಾನದಿ ಬ್ರಿಡ್ಜ್ ಅಂತ ಹೇಳಿದ್ದು, ನದಿ ಒಳಗಡೆ ನೀರೇ ಇಲ್ಲ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋ ಒಳಗೆ ನೋಡಿದಂಗ ಜೈ ಜಗನ್ನಾಥ್ ಇದೇ ಗಾಡಿ ತಗೊಂಡ್ ಹೊಂಟಿವಿ. ಸ್ವಲ್ಪ ಬಹಳ ಲಾಂಗ್ ಜರ್ನಿ. ಪುರಿಗೆ ಹೋಗಿ ದರ್ಶನ ತಗೊಂಡ ಆಮೇಲೆ ಕಟ್ಟಕಿಗೆ ಹೋಗೋಣ. ಲಾಸ್ಟ್ ವ್ಲಾಗ್ ಒಳಗಡೆ ವರ್ಕ್ ಫ್ರಮ್ ಟ್ರಕ್ ಆಗಿತ್ತೆ, ಈಗ ವರ್ಕ್ ಫ್ರಮ್ ಬಸ್ ಆಗತೈತಿ. ನಮ್ ಗಾಡಿ ಬಂದು ಸಾಯ್ಬೇಡ್ರಿಪ್ಪ ಯಪ್ಪ, ತ್ರಾಸ್ ಮಾಡೋರಂದ್ರೆ ಈ ಟ್ರಿಪ್ ಗಾಡಿ ಓಡಿಸೋದಕ್ಕಿಂತ ಬರೀ ನಿಂದ್ರದ ಜಾಸ್ತಿ ಆಗೈತಿ. ಇವತ್ತು ನೈಟ್ ಎಲ್ಲ ಆದಷ್ಟು ಎಷ್ಟಕ್ಕೆ ಕವರ್ ಮಾಡ್ಬೇಕಂತೈತಿ. ಅಂದ್ರೆ ಜಗನ್ನಾಥ್ಪುರಿ ರೀಚ್ ಆಗ್ಬೋದು. ನಲ್ಲಮಲ್ಲ ಫಾರೆಸ್ಟ್ ಏರಿಯಾ ಎಂಟರ್ ಆಗತ್ತೇವೆ. ಇಲ್ಲೊಂದ್ ಸ್ವಲ್ಪ ಇವ್ರಿಗೆ ಟ್ಯಾಕ್ಸ್ ಕೊಟ್ಟು ಹೋಗ್ಬೇಕು. ಮೇಲಿಂದ ಏಕ್ ಸಡನ್ ಆಗಿ ಬಂದಿದ್ದ ಗಾಡಿ ಸಿಕ್ಕಾಪಟ್ಟೆ ನಿದ್ದೆ ಬರೋದೈತಿ. ಇಲ್ಲಿಂದ ಏನು 760 ಕಿಲೋಮೀಟರ್ ಐತಿ. ಮಾರ್ನಿಂಗ್ ಮುಂಜಾನೆ 6 ಗಂಟೆಗೆ ಇಲ್ಲಿ ರಾಜಸ್ಥಾನ್ ದಬಕ್ ಬಂದ್ ಸೈಡ್ ಹಚ್ಚಿದ್ವಿ. ಇಲ್ಲಿ ಒಂದ್ 2 ತಾಸು ಮಲ್ಕೊಂಡು ಇಲ್ಲೇ ಹೌದಾ ಐತಿ. ಇದೇ ಹೌದಾದಾಗ ಎಲ್ಲರೂ ಜಳಕಾದು ಮಾಡಿ ಫುಲ್ ಫ್ರೆಶ್ ಆಗಿವಿ. ಇಲ್ಲಿಂದ ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಬರ್ರಿ. ವ್ಯಾಕ್ಯೂಮ್ ಖಾಲಿ ಆಗಿತ್ತು, ವ್ಯಾಕ್ಯೂಮ್ ಎಲ್ಲ ತುಂಬಿಕೊಂಡೆ. ಇವತ್ತು ಮಾರ್ನಿಂಗ್ ಮಟ್ಟ 776 ಕಿಲೋಮೀಟರ್ ಕವರ್ ಮಾಡಿದ್ವಿ. ಇಲ್ಲಿಂದ ಈಗ ಮತ್ತೆ 750 ಕಿಲೋಮೀಟರ್ ಕವರ್ ಮಾಡಬೇಕು. ನಾಳೆ ಮುಂಜಾನೆ 3 ಗಂಟೆ ಮಟ್ಟ. ನಾಷ್ಟ ಎಸ್, ಇಲ್ಲೇ ನಾಷ್ಟ ಮಾಡುವ. ಬಸ್ ಇಲ್ಲೇ ರೋಡ್ ಬಿಟ್ಟು ಒಳಗೆ ಹಾಕಿವಿ. ಏನು ಪ್ರಾಬ್ಲಮ್ ಇಲ್ಲ, ಹೈವೇಗೆ ಏನು ತೊಂದರೆ ಇಲ್ಲ. ನಾನು ಇಡ್ಲಿ ತೊಗೊಂಡಿನಿ, ಅನ್ನಗಳು ದೋಸೆ ನಾಷ್ಟ ಮಾಡಿ ಬಂದಿದ್ವಿ. ಕೋಲ್ಡ್ ನೀರು ಸಿಕ್ಕಿದ್ದಿಲ್ಲ. ಕೋಲ್ಡ್ ಐತೆ ನೀರು ಲೈಟ್ ಆಗೈತೆ. ಮತ್ತೆ ಮುಂದೆ ಎಲ್ಲಾದ್ರೂ ತೊಗೊಳುವ. 1 ಲೀಟರ್ ತೊಗೊಂಡ್ರಿ. ಹತ್ತತ್ರ ಬಂದ್ವಿ. ಇದು ಗೋದಾವರಿ, ಐ ಥಿಂಕ್ ಗೋದಾವರಿ ನದಿನೇ ಇರ್ಬೋದು. ಇದು ಏನು ಕಾಣದೈತೆ ನೋಡ್ರಿ, ಏನು ಮಸ್ತ್ ಕಾಣದೈತೆ. ಭಾಳ ದೊಡ್ಡ ಬ್ರಿಡ್ಜ್ ಇದೆ. ನೀರು ನೋಡ್ರಿ, ನಮೂನಿ ಐತೆ. ಇಷ್ಟು ನೀರು ನೋಡಿದ್ದಿಲ್ಲ ನಾವು 2 ದಿನದಾಗ. ಆ ಕಡೆ ಅಂತೂ ಪೂರ ಬತ್ತ ಹೋಗ್ಬಿಟ್ಟಿದೆ. ಈ ಬಿಸಿಲಿಗೆ ಎಷ್ಟೇ ನೀರು ಕುಡಿದ್ರು ಬಾಡಿ ಅಂತೂ ಹೈಡ್ರೇಟ್ ಆಗತ್ತೇ ಇಲ್ಲ. ಅದಕ್ಕೊಂದು ORS ಕೂಡ ಹಾಕ್ತೀವಿ. ವಿಜಯವಾಡ ಪಾಸ್ ಆದಿಂದ ರೋಡ್ ಒಳಗಡೆ ಈ ತರ ಆಕ್ಸಿಡೆಂಟಲ್ ವೆಹಿಕಲ್ಸ್ ಇಟ್ಟಿದ್ದು ನೋಡಿದೆ. ಇದನ್ನ RTO ದವ್ರು ಇಟ್ಟಿರ್ತಾರೋ ಇಲ್ಲ ಟ್ರಾಫಿಕ್ ಪೊಲೀಸ್ದವ್ರು ಇಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ಇದೊಂದು ಚಲೋ ಇನಿಷಿಯೇಟಿವ್. ಇದರಿಂದ ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಆಗೋ ಮತ್ತು ಗಾಡಿ ಹೊಡೆಯೋರು ಅಲರ್ಟ್ ಆಕಾರ. ಮುಂಜಾನೆ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ಅಂದರೆ 9 ಗಂಟೆಯಿಂದ ಇವಾಗ ಎಷ್ಟು 250 ಕಿಲೋಮೀಟರ್ ಬಂದೀವಿ. ಟೈಮ್ ಆಗೈತಿ 1 ಗಂಟೆ. ಊಟದ ಟೈಮ್. ಕಾಪಟ್ಟಿ ಸೆಕೆ ಆಗತೈತಿ. ಇಲ್ಲೇ ಜಳಕ ಮಾಡೋಣ ಅಂತೇಳಿ ತೊಗೊಂಬಂದು ಇಲ್ಲೇ ಹಚ್ಚಿವಿ ಗಾಡಿನ. ಜಳಕ ಮಾಡಿ ಊಟ ಮಾಡಿ ಮತ್ತೆ ಹೋಗುವ. ಫಸ್ಟ್ ಕ್ಲಾಸ್ 3 ಮಂದಿ ಜಳಕ ಆಯ್ತಾ. ಈಗ ಊಟಕ್ಕೆ ಅಂತೇಳಿ ಬಂದೀವಿ. ಏನೋ ಒಂದು ಯೂನಿಕ್ ಐಟಮ್ ಹೇಳಿದ್ರೆ ಅದನ್ನ ಆರ್ಡರ್ ಮಾಡಿವಿ. ಪಾಪಡ್, ಪ್ಯಾಜ್, ಸಬ್ಜಿ. ಇದೊಂಥರ ರೊಟ್ಟಿ ಆದಂಗೆ ಆಗಿಲ್ಲ. ಇದು ರೊಟ್ಟಿ ತುಕಡಿ ಮಾಡಿ ಹಾಕಿದಂಗೆ ರೊಟ್ಟಿ ಫ್ರೈ. ರಾಮದೇವ್ ರಾಜಸ್ಥಾನ್ ರೆಸ್ಟೋರೆಂಟ್ ಯೂನಿಕ್ ಏನೋ ಟ್ರೈ ಮಾಡಕ್ಕಂತ ಹೋದ್ವಿ. ಅಷ್ಟೊಂದೇನು ಸರಿ ಇರಲಿಲ್ಲ. ಬಟ್ ಸೋ ಫಾರ್ ಸೋ ಗುಡ್. ಊಟ ಮಾಡಿ ಮುಂದೆ ಬಂದ್ವಿ. ಹೆಂಗೈತೆ ನೋಡ್ರಿ ಲ್ಯಾಂಡ್ಸ್ಕೇಪ್. ಊಟ ಮಾಡಿಬಿಟ್ಟೆಯಿಂದ 4 ಅವರ್ ನಾನ್ ಸ್ಟಾಪ್ 200 ಕಿಲೋಮೀಟರ್ ಕವರ್ ಮಾಡಿದೆ. ಈಗ ಸದ್ಯ ಇದೀನಿ ಶ್ರೀಕಾಕುಲಂ ಎಲ್ಲ ದಾಟಿ ಈಗ ಒಂದು ರಾಜಸ್ಥಾನ್ ದಬಾಕ ಸೈಡ್ ಹಾಕಿವಿ. ಮತ್ತೊಂದು ರೌಂಡ್ ಜಳಕ ಮಾಡೋಣ ಅಂತೇಳಿ. ಸಿಕ್ಕಾಪಟ್ಟೆ ಒಳಗಡೆ ಸೆಕೆ ಆಗತೈತಿ, ತಡ್ಕೊಳಕ್ಕಾಗತ್ತಿಲ್ಲ. ಅದಕ್ಕೆ ಇನ್ನೊಂದು ರೌಂಡ್ ಜಳಕ ಮಾಡೋಣ ಅಂತೇಳಿ. ಇಲ್ಲಿ ನೋಡ್ರಿ ಸನ್ಸೆಟ್ಟು ಆಗತೈತಿ. ಲೈಫ್ದಾಗ ಫಸ್ಟ್ ಟೈಮ್ 3 ಸಲ ಜಳಕ ಮಾಡಿದ್ದೆ. ಸಿಕ್ಕಾಪಟ್ಟೆ ಒಳಗಡೆ ಸೆಕೆ ಆಗತೈತಿ. ಬರ್ರಿ ಇಲ್ಲಿಂದ ಇನ್ನೊಂದು 150 ಕಿಲೋಮೀಟರ್ ಹೋಗುವ. ಆಂಧ್ರ ಮತ್ತು ಒಡಿಶಾ ಬಾರ್ಡರ್ ಮಟ್ಟ. ಅಲ್ಲಿ ಹೋಗಿ ಊಟ ಮಾಡಿ ಒಡಿಶಾ ಎಂಟ್ರಿ ಆಗೋಣಂತ. ಒಡಿಶಾ ಬಾರ್ಡರ್ಗಿಂತ ಮುಂಚೆ ಇಚ್ಛಾಪುರಂ ಊರ್ಗಿಂತ ಮುಂಚೆನ ಒಂದು ರಾಜಸ್ಥಾನಿ ಧಾಬಾ ಒಳಗಡೆ ಊಟ ಐತೆ. ಊಟ ಅಂತೂ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟೇನು ಕಾಸು ಇರಲಿಲ್ಲ. ಸೊ ಅದಕ್ಕೆ ಅದ್ರದ್ದೇನು ವಿಡಿಯೋ ಮಾಡಿಲ್ಲ. ಸೊ ಈಗ ಸದ್ಯ ಒಡಿಶಾ ಬಾರ್ಡರ್ ನಿಯರ್ ಇದೀವಿ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೈತಿ. ಇನ್ನೊಂದು 10 ಕಿಲೋಮೀಟರ್ ಒಳಗಡೆ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಒಡಿಶಾ ಎಂಟ್ರ್ ಆದ್ಕೊಳ್ಳೆ ಫಸ್ಟ್ ಒಂದು HP ಪಂಪ್ ಸಿಕ್ತು. ಇಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಡೀಸೆಲ್ ಖಾಲಿ ಆಗೈತಿ. ನಮ್ಮ ಕರ್ನಾಟಕಕ್ಕಿಂತನೂ ಒಂದು 2 ರೂಪಾಯಿ ಕಾಸ್ಟ್ಲಿ. ಬಟ್ ಒಡಿಶಾ ಒಳಗಡೆ ಸ್ವಲ್ಪ ಸಸ್ತ ಐತಿ ಆಂಧ್ರಕ್ಕೆ ಕಂಪೇರ್ ಮಾಡಿದ್ರೆ. ನಮಗೆ ಇನ್ನೂ 4-5 ತಾಸು ಟೈಮ್ ಐತಿ. ಇನ್ನೂ ಒಡಿಶಾ ಒಳಗೆ ಮುಂದೆ ಹೋದ್ರೆ ಕಳತನ ಸ್ವಲ್ಪ ಭಾಳ ಸಮಸ್ಯೆ ಐತಿ. ಸೊ ಅದಕ್ಕೆ ಇಲ್ಲೇ ಒಂದು 2-3 ಅವರ್ ಮಲ್ಕೊಂಡು ಹೋದ್ರ ಅಂತೇಳಿ ಇಲ್ಲಿ ಗಾಡಿ ಸೈಡಿ ಪಾರ್ಕ್ ಮಾಡೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಏನಿತ್ತಪ್ಪ ಅಂತಂದ್ರೆ ಫಸ್ಟಿಗೆ ಪುರಿ ಜಗನ್ನಾಥ್ ದರ್ಶನ ತೊಗೊಂಡು ಆಮೇಲೆ ಗಾಡಿ ಹ್ಯಾಂಡ್ ಓವರ್ ಕೊಡೋದಿತ್ತು ಕಟಕ್ ಒಳಗಡೆ. ಬಟ್ ಈಗೇನು ಪ್ಲ್ಯಾನ್ ಮಾಡತ್ತೀವಿ ಅಂತಂದ್ರೆ ಫಸ್ಟಿಗೆ ಗಾಡಿ ಹ್ಯಾಂಡ್ ಓವರ್ ಕೊಟ್ಟು ಆಮೇಲೆ ಒಂದಿನ ಎಕ್ಸ್ಟೆಂಡ್ ಮಾಡಿ ಪುರಿ ಜಗನ್ನಾಥ್ ದರ್ಶನ ತೊಗೊಳೋಣ ಅಂತೇಳಿ. ಗುಡ್ ಮಾರ್ನಿಂಗ್. ಹೆಂಗೆ ಕಾಣತ್ತೀನಿ ನಾನು. ನಮಸ್ಕಾರ ಎಲ್ಲರಿಗೂ. ನಿನ್ನೆ ರಾತ್ರಿ 2 ಗಂಟೆ, ನಿನ್ನೆ ರಾತ್ರಿ ಎಷ್ಟಾಯ್ತಲೆ
ನಿನ್ನೆ ರಾತ್ರಿ 12 ಗಂಟೆನೂ ಆಗಿತ್ತು. ಈ ಪಂಪ್ ಒಳಗೆ ಬಂದು ಮಲ್ಕೊಂಡಾಗ ಬರೀ 2 ತಾಸು ಮಲ್ಕೊಂಡು ಹೋಗೋಣಂತೇಳಿ ಗಾಡಿ ಸೈಡ್ ಹಾಕಿದ್ದು. ಇವಾಗ ನೋಡಿದ್ರೆ ಬೆಳಗ್ಗೆ 5:45 ಆಗೈತಿ. ಏನು ಅರ್ಥ ಆಗತ್ತಿಲ್ಲ. ಬರೀ ಜಲ್ದಿ ಇಲ್ಲಿಂದ ಹೋಗೋಣಂತೆ. ಹೋಗೋ ಮಟ್ಟ ಇಲ್ಲಿಂದ 4 ತಾಸು ಬೇಕಾ, 220 ಕಿಲೋಮೀಟ್ರ್ನೂ ಐತಿ. ಬರೀ ಹೋಗೋಣ. ಡೀಸೆಲ್ ಹಾಕ್ಸೋಣ ಅಂತೇಳಿ ಪಂಪಿಗೆ ಇಲ್ಲಿ ಹಚ್ಚಿದೆ. ಇಲ್ಲಿ ನೋಡಿದ್ರೆ ಡೀಸೆಲೇ ಖಾಲಿ ಆಗೈತಿ. ಮುಂದೆ ಎಲ್ಲಾದರೂ ಡೀಸೆಲ್ ಹಾಕಿಸ್ಕೊಂಡ್ಬೇಕು. 2 ದಿನ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ. ಬರೋಬ್ಬರ ನಿದ್ದೆ ತೊಗೊಂಡ್ಬಿಟ್ಟೈತಿ. ಈಗ ಫೈನಲಿ ಫಸ್ಟ್ ಟೈಮ್ ಲೈಫ್ ಒಳಗಡೆ ವೆಲ್ಕಮ್ ಟು ಒಡಿಶಾ ಎಂಟ್ರ್ ಹಾಕ್ಕೊಳ್ಳೆ. ಇದು ಯಾವುದೋ ಫಸ್ಟ್ ಪಂಪ್ ಸಿಕ್ತು. ಇಲ್ಲೇ ಡೀಸೆಲ್ ಹಾಕ್ಕೊಂಡು ಹೋಗ್ಬಿಡೋಣಂತ. ಮುಂದೆ ಸಿಕ್ತೈತೋ ಇಲ್ಲೋ ಗೊತ್ತಿಲ್ಲ. ಅಯ್ಯೋ ಇಲ್ಲೇ ಆಗಿಲ್ಲ ನಾ ತಮ್ಮ. इसका कारण नरेंद्र मोदी. ಡೀಸೆಲ್ ಶಾರ್ಟೇಜ್, ಬ್ಲೂ ಡೀಸೆಲ್ ಇಲ್ಲ. ಸಾರಿ ಮೋದಿಜಿ. ಇಲ್ಲೇ ಒಂದು ಇಂಡಿಯನ್ ಆಯಿಲ್ ಪಂಪ್ ಒಳಗಡೆ ಡೀಸೆಲ್ ಸಿಕ್ತೆ. ಇಲ್ಲೇ ಹಾಕಿಸ್ಕೊಂಬಿಡು ಅಂತಂದು. ಮತ್ತು ಮುಂದೆ ಎಲ್ಲಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಡೀಸೆಲ್ ಎಲ್ಲ ಹಾಕಿಸ್ಕೊಂಡೆ. ಬರ್ರಿ ಹೋಗುವ. ಡೀಸೆಲ್ ರೇಟ್ 102 ಬಂದೈತಿ. ಪೆಟ್ರೋಲ್ ರೇಟ್ 102 ಇತ್ತು ಮೊದ್ಲು. ಈಗ ಡೀಸೆಲ್ ರೇಟ್ ಅಷ್ಟೈತೆ. ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಆಗ್ಬಿಟ್ಟೈತಿ. ಒಡಿಶಾ ಎಂಟ್ರ್ ಆದಿಂದ ಹೈವೇ ಹಿಂಗೆ ಐತಿ. 4 ಲೈನ್ ಚಲೋನೇ ಐತಿ ರೋಡ್. ಬಟ್ ರೋಡ್ ವರ್ಕ್ ಸ್ವಲ್ಪ ನಡೆದೈತಿ. ಅಲ್ಲಿ ಡೈವರ್ಷನ್ಸ್ನೂ ಅದಾವ. ನಾನು ಈಗಿರೋ ಊರ ಹೆಸರು ಬಂದ್ಬಿಟ್ಟು ರಂಭಾ ಅಂತೇಳಿ. ಮುಂಚೆ ಈ ಊರ ಬಗ್ಗೆ ಕೇಳಿದ್ದೆ, ಅಂದರೆ ರಂಭಾ ಘಾಟ್ ಅಂತ ಹೇಳಿದ್ದು. ಇವಾಗ ನೋಡೋಣ ಹಿಂಗೈತಿ ಘಾಟ್ ಅದು. ಇಲ್ಲಿಂದನೇ ಘಾಟ್ ಸ್ಟಾರ್ಟ್ ಅನ್ಸುತ್ತೆ. ಈ ಕಡೆಯಿಂದ ಫುಲ್ ಅಪ್ ಸಿಗತೈತಿ. ಗ್ರೀನ್ರಿ ನೋಡ್ರಿ ಮಸ್ತ್ ಐತಿ ಫುಲ್. Now I'm rolling through the valley, wind hums through my hair. ಫುಲ್ ಹಿಂಗೆ ಅಪ್ ಏರ್ಕೊಂಬಂದಿವಿ. ಈ ಡೌನ್ ಸಿಕ್ತು. Wind hums through my hair. You can tell my woman I'm gone and I ain't coming back. ಇಷ್ಟೇ ಅನ್ಸುತ್ತೆ ಘಾಟ್. ಒಂದು ಅಪ್ಪ ಬಂತು, ಒಂದು ಡೌನ್ ಬಂತು. ಬಟ್ ರೈಟ್ ಸೈಡ್ ಮಸ್ತ್ ಒಂದು ವ್ಯೂ ಇತ್ತು. ಒಡಿಸ್ಸಾದ ಫಸ್ಟ್ ಟೋಲ್ ಬಂತು. ಇಲ್ಲಿಂದ ಕಟ್ಟಕ್ಕೆ ಇನ್ನು 128 ಕಿಲೋಮೀಟರ್ ಐತಿ. ಟೋಲ್ ದಾಟಿ ಇಲ್ಲೇ ಮುಂದೆ ಬಂದ್ವಿ. ನಾಷ್ಟ ಮಾಡೋಣ ಅಂತೇಳಿ. ನಾಷ್ಟ ಇಲ್ಲಿ ಇಡ್ಲಿ, ವಡಾ, ಪುರಿ ಏನೇನೋ ಐತಿ. ಸೇಮ್ ಇಡ್ಲಿ, 3 ವಡಾ, ಏನೋ ಸಾಂಬಾರು ಇರೋದು ಒಂಥರ ಬೇರೆನೋ ಐತಿ. ಚಲೋ ಐತಿ, ಚೆನ್ನಾಗಿ ಇವತ್ತು ಚಟ್ನಿ, ಸಾಂಬಾರು ಮತ್ತು ಇನ್ನೊಂದೇನೋ 3 ಮಿಕ್ಸ್ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರೋದೈತಿ. ಚಲೋ, ಧನ್ಯವಾದ. ಇವ್ರ ಮನುಷ್ಯ ಚಲೋ ಇದ್ರಿ. ಇವ್ರು ಶಬಾಷ್ ಗಿಬಾಷ್ ಅಂದ್ರೆ ಅವ್ರು. ಒಬ್ಬನೇ ಗಾಡಿ ಹೊಡ್ಕೊಂಬಂದು ಶಬಾಷ್. ಇಲ್ಲಿಂದ ಇನ್ನೊಂದು 60 ಕಿಲೋಮೀಟರ್ ಮುಂದೆ ಹೋಗಕ್ಕೆ ಯಾವೂರ ರಾಮೇಶ್ವರ್. ಅಲ್ಲಿಂದ ಇವರಿಬ್ಬರನ್ನು ಡ್ರಾಪ್ ಮಾಡಿ ಇವರು ಪುರಿ ಹೋಗ್ತಾರೆ. ನಾವು ಕಟಕ್. ಒಡಿಶಾ ಫಸ್ಟ್ ವಿಜುವಲ್ ಫಸ್ಟ್ ಸೈಟ್ ಒಳಗಡೆನ ಫುಲ್ ಇಂಪ್ರೆಸ್ ಮಾಡಿಬಿಡ್ತಾರೆ. ಮಸ್ತ್ ನಾಷ್ಟ ಸಿಗ್ತಾ. ಇದೇ ಮೇನ್ ಹೈವೇ. ನಾವಿಲ್ಲಿ ಕೆಳಗಡೆ ಬಂದ್ವಿ. ಹಿಂಗೆ ಒಳಗೆ ಹೋದರೆ ರಾಮೇಶ್ವರ್ ಊರು ಅಂತೇಳಿ. ಹಾಗೆ ಪುರಿಗೂ ಹೋಗ್ಬೋದು ಇಲ್ಲಿಂದ. ಸೊ ಅದಕ್ಕೆ ನಮ್ಮ ಅಣ್ಣಾಗ ಮತ್ತು ನಮ್ಮ ತಮ್ಮಗೆ ಇಲ್ಲಿ ಡ್ರಾಪ್ ಮಾಡಿ ನಾವು ಹಿಂಗೆ ಸ್ಟ್ರೇಟ್ ಹೋಗ್ತೀನಿ. ಓಕೆ, ಬಾಯ್. ಅವರು ಪುರಿ ಜಗನ್ನಾಥಿಗೆ ಹೋಗಿ ಸ್ಟೇ ಎಲ್ಲ ನೋಡ್ತಾರೆ. ನಾನು ಅಷ್ಟೊತ್ತು ಮಟ್ಟ ಕಟಕಿಗೆ ಹೋಗಿ ಗಾಡಿ ಹ್ಯಾಂಡ್ ಓವರ್ ಕೊಟ್ಟು ವಾಪಸ್ ನಾನು ಪುರಿಗೆ ಬರ್ತೀನಿ. ಬರ್ರಿ, ಇಲ್ಲಿಂದ ಇನ್ನೂ 80 ಕಿಲೋಮೀಟ್ರ್ ಐತಿ. ಬಟ್ 1.5 ತಾಸು ತೋರಿಸೋದೈತಿ. ಹೋಗೋಣಂತ. ಇದೇ ಬಸ್ ಅನಿಸುತ್ತೆ ಪುರಿ ಜಗನ್ನಾಥಿಗೆ. ಎಸ್, ಬರ್ರಿ ಹೋಗೋಣಂತ. ಇನ್ನೊಂದು 80 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಹೊಡೆದು ಪಟ್ ಗಾಡಿ ಹ್ಯಾಂಡ್ ಓವರ್ ಕೊಟ್ಟು ಕಟಕ್ ಒಳಗಡೆ ನಾವು ಪುರಿ ಜಗನ್ನಾಥಿಗೆ ಬರೋಣಂತ. ಸದ್ಯಕ್ಕೆ ಒಡಿಸ್ಸಾದ ಕ್ಯಾಪಿಟಲ್ ಸಿಟಿ ಭುವನೇಶ್ವರ್ ಸಿಟಿ ಎಂಟ್ರ್ ಮಾಡತ್ತೀವಿ. ಭುವನೇಶ್ವರ್ ಸಿಟಿ, ಐ ಥಿಂಕ್ ಈ ಸಿಟಿಗೆ ಬೈಪಾಸ್ ಬೇಕು ಅನ್ಕೊಂತೀನಿ ನಾನು. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ರೆ ಮೂವಿಂಗ್ ಟ್ರಾಫಿಕ್. ಬಟ್ ಗಾಡಿಗಳು ಮೂವ್ಮೆಂಟ್ ಭಾಳ ಜಾಸ್ತಿ. ಕಟಕ್ ಇನ್ನೂ ಇಲ್ಲಿಂದ 13 ಕಿಲೋಮೀಟರ್, 436 ಕಿಲೋಮೀಟರ್ ಕೋಲ್ಕತ್ತಾ. ನಾನು ಹೊಂಟಿರೋದು ಕಟಕ್ ಸಿಟಿ ದಾಟಿ ಹೋಗ್ಬೇಕು. ಮೇನ್ ಈ ಕೋಲ್ಕತ್ತಾ ಹೈವೇ ಒಳಗಡೆನೇ ಲೆಫ್ಟ್ ಸೈಡ್ ಏನೋ ಐತಿ ಡೀಲರ್ ಲೊಕೇಶನ್. 10 ಗಂಟೆ ಆಗೈತಿ ಟೈಮ್. ಅದೇನಾದರೂ ಮಲ್ಕೋಲಾರ್ದ ಬಂದಿದೆ ಅಂದ್ರೆ ಅಣ್ಣ ಇಲ್ಲಿ ಮುಂದೆ ಒಂದು ಕೈ ಹಿಡಿತಾನೆ. ಮಲ್ಕೋಲಾರ್ದ ಬಂದಿದೆ ಅಂತಂದ್ರೆ ಟ್ರಾಫಿಕ್ ಆಗೋದ್ರೊಳಗಡೆ ನಾವು ಹೋಗಿ ರೀಚ್ ಆಗೋದಿತ್ತು. ಇರಲಿ, ಏನು ಮಾಡಕ್ಕೆ ಬರಂಗಿಲ್ಲ. 2 ದಿನ ನಿದ್ದೆ ಇರಲಿಲ್ಲಲ್ಲ, ಬರೋಬ್ಬರ್ ನಿದ್ದೆ ತೊಗೊಂಡ್ಬಿಟ್ಟೈತಿ. ಮಹಾನದಿ ಅಂತಿದ್ದು ನೋಡ್ರಿ, ನೀರೇನು ಇಲ್ಲ, ಫುಲ್ ಹೋಗಿರೋ ಥರ ಐತಿ. ಮಹಾನದಿ ಬ್ರಿಡ್ಜ್ ಅಂತೇಳಿದು. ನದಿ ಒಳಗಡೆ ನೀರೇ ಇಲ್ಲ, ಅಲ್ಲಷ್ಟೇ ನೀರೈತಿ. ಇಲ್ಲಂತೂ ಏನು ಫುಲ್ ಹಂಗೆ ಡೆಸರ್ಟ್ ಥರ ಆಗ್ಬಿಟ್ಟೈತಿ. ಎಸ್, ಇನ್ನೇನು ಪಾಯಿಂಟ್ ರೀಚ್ ಆಗಕ್ಕೆ ಬಂದೆ. ಅಲ್ಲಿ ಡೈರೆಕ್ಟ್ ಲೊಕೇಶನ್ ಹೋಗಿನ ಸಿಗ್ತೇನಂತ. ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. আমার সিকিউরিটি ভাই টাটা মোটরসর গাড়ি নেই আসଥିଲି কটক. ಎಸ್, ಫೈನಲಿ 1650 ಕಿಲೋಮೀಟರ್ ಸಿಂಗಲ್ ಒಬ್ಬನೇ ಹೊಡ್ಕೊಂಡು 2 ದಿನಕ್ಕೆ ಬಂದು ರೀಚ್ ಆದೆ ಕಟಕ್ ಟಾಟಾ ಯಾರ್ಡ್ಗೆ. ಬರೀ ಇಲ್ಲಿಂದ ಹೋಗೋಣಂತ ಪುರಿ ಜಗನ್ನಾಥಕ್ಕೆ. ಇವರು ಇಲ್ಲಿದ್ದ ಯಾರ್ಡ್ ಇನ್ಚಾರ್ಜ್ ಗಾಡಿ ಹ್ಯಾಂಡ್ ಓವರ್ ತೊಗೊಂಡ್ರು. ಈ ವಿಡಿಯೋ ಇಲ್ಲಿಗೆ ಏನು ಮಾಡೋಣಂತ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಮಟ್ಟ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.
ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಸಿಗು ನನ್ನ ನೆಕ್ಸ್ಟ್ ವೀಡಿಯೋ ಒಳಗಡೆ.